ಹಾಯ್ ಎಲ್ಲರಿಗೂ ರಾಮ್ ಕ್ರಿಕ್ವಾಡ್ಗೆ ಸ್ವಾಗತ. ನಿನ್ನೆ ನಡೆದಂಥ ರಣಜಿ ಟ್ರೋಫಿಯಲ್ಲಿ ಕರ್ನಾಟಕ ವರ್ಸಸ್ ಪಂಜಾಬ್ ಮ್ಯಾಚ್ನಲ್ಲಿ ಕರ್ನಾಟಕವು ಐತಿಹಾಸಿಕ ಗೆಲುವನ್ನು ಕಂಡುಕೊಂಡಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಪಂಜಾಬ್ 309 ರನ್ಗಳನ್ನು ಕಲೆ ಹಾಕುತ್ತದೆ. ಅದೇ ರೀತಿ ಕರ್ನಾಟಕ ತಂಡವು 316 ರನ್ಗಳನ್ನು ಕಲೆ ಹಾಕುತ್ತದೆ. ಅದೇ ರೀತಿ ಪಂಜಾಬ್ ತಂಡವು ಎರಡನೇ ಇನ್ನಿಂಗ್ಸ್ನಲ್ಲಿ 256 ರನ್ಗಳನ್ನು ಕಲೆ ಹಾಕುತ್ತದೆ. ನಮ್ಮ ಕರ್ನಾಟಕ ತಂಡವು 252 ರನ್ಗಳನ್ನು ಕಲೆ ಹಾಕಿ ಐತಿಹಾಸಿಕ ಗೆಲುವನ್ನು ಪಡೆದುಕೊಳ್ಳುತ್ತದೆ. ಈ ಮ್ಯಾಚ್ನಲ್ಲಿ ನಮ್ಮ ದೇವದತ್ ಪಡಿಕ್ಕಲ್ ಅವರ ಆಟವಂತೂ ರೋಮಾಂಚನಗೊಳಿಸುವಂತಿತ್ತು. ಇವರು ಕೇವಲ 85 ಬಾಲ್ಗಳಲ್ಲಿ 120 ರನ್ಗಳನ್ನು ಕಲೆ ಹಾಕುವ ಮೂಲಕ ತಂಡದ ವಿಜಯಕ್ಕೆ ಇವರು ತಂಡದ ನಾಯಕರಾಗಿ ತಮ್ಮ ಕಾರ್ಯನಿರ್ವಹಣೆ ಮಾಡಿ ತಮ್ಮ ತಂಡದ ಗೆಲುವಿಗೆ ಕಾರಣರಾದರು. ಈ ಮ್ಯಾಚ್ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಅದೇನೆಂದರೆ ಕೇವಲ 28 ಓವರ್ಗಳಲ್ಲಿ 252 ರನ್ಗಳನ್ನು ಕಲೆ ಹಾಕುವ ಮೂಲಕ ಕರ್ನಾಟಕ ತಂಡವು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ದೇವದತ್ ಪಡಿಕ್ಕಲ್ ಅವರ ಆಟವನ್ನು ನೋಡಿ KL ರಾಹುಲ್ ಅವರು ಉತ್ತಮವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸೋಲುತ್ತಿರುವ ತಂಡವನ್ನು ಗೆಲುವಿನ ಹಾದಿಯತ್ತ ಕರೆದುಕೊಂಡ ದೇವದತ್ ಪಡಿಕ್ಕಲ್ ಅವರು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದ್ದರು. ಈ ಮ್ಯಾಚನ್ನು ಗೆಲ್ಲುವ ಮೂಲಕ ಕರ್ನಾಟಕ ತಂಡವು ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.